ಯು ಪಿ ಎಸ್ ಸಿಯಲ್ಲಿ ಒಂದು ಇನ್ಫಾರ್ಮೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಮೇನ್ಸಿಗೆ 2 ಪೇಜ್ ಅಥವಾ 3 ಪೇಜ್ ಆನ್ಸರನ್ನು ಬರೀಲಿಕ್ಕೆ ಇಂಪಾರ್ಟೆಂಟ್ ಇದೆ. ನೋಡಿ, ನಮ್ಮ ಐಜ್ಞಾನಿಲಿ ಒಂದು ಕ್ಲೈಮೇಟ್ ಚೇಂಜಿನ ಟಾಪಿಕ್ನೊಂದಿಗೆ ಬಂದಿದ್ದೇವೆ. ಇದೇ ಥರ ನೋಟ್ಸ್ ನಾವು ಎಲ್ಲ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ಗೆ ಕೊಟ್ಟಿದ್ದೇವೆ. ಇದರಲ್ಲಿ ಏನಿರ್ತದೆ, ನಿಮ್ಮ 3 ಪೇಜ್ 2 ಪೇಜ್ ಆನ್ಸರಿಗೆ ಇಂಟ್ರಡಕ್ಷನ್ ಬರೀಬೇಕು. ಒಂದು ಕೇಸ್ ಸ್ಟಡಿ ಅಥವಾ ಒಂದು ಕೇಸ್ ಮೂಲಕ ಇಂಟ್ರಡಕ್ಷನ್ನ ಬರಿಬೋದು ಅಂತ ಅಡ್ರೆಸ್ ಮಾಡಿದ್ದೇವೆ. ಆಬ್ಜೆಕ್ಟಿವ್, ಯಾವ ಥರದ ಆಬ್ಜೆಕ್ಟಿವ್ ಬೇಕು ಒಂದು ಕಾನ್ಸೆಪ್ಟಿಗೆ ಅನ್ನುವಂಥದ್ದು. ಸ್ಟ್ಯಾಟಿಸ್ಟಿಕ್ ನೋಡಿ, 6 ಸ್ಟ್ಯಾಟಿಸ್ಟಿಕ್ಕನ್ನು ಕೊಟ್ಟಿದ್ದೇವೆ. ಇದರಲ್ಲಿ ನಿಮಗೆ ಯಾವುದಾದ್ರೂ 3 ಪಾಯಿಂಟನ್ನು ಆ ಒಂದು ಪೇಜಸ್ಸಲ್ಲಿ ಹಾಕೋಬೋದು. ವ್ಯಾಲಿಡೇಷನ್ ಸಬ್ಸ್ಟಿಟ್ಯೂಟ್ ಆಗಿ ಈ ವ್ಯಾಲಿಡ್ ಇನ್ಫಾರ್ಮೇಷನ್ ಆಗಿ ಬರುತ್ತೆ. ಕಾನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್, ನೀವು ಯಾವುದೇ ಒಂದು ಸಬ್ಜೆಕ್ಟನ್ನು ಅಡ್ರೆಸ್ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಇಂಪಾರ್ಟೆಂಟ್, ಎಸ್ಪೆಷಲಿ GS2 GS3. ನೋಡಿ, ಚಾಲೆಂಜಸ್ಸನ್ನು ನಾವು ಇಷ್ಟರ ಮಟ್ಟಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಬೇಕಾದ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಕೂಡ ಕೊಟ್ಟಿದ್ದೇವೆ. ಸ್ಟೇಟ್ಮೆಂಟ್, ಯಾವುದೇ ಒಂದು ಕೊಟೇಶನ್ ನೀವು ಕನ್ಕ್ಲೂಷನಲ್ಲೂ ಯೂಸ್ ಮಾಡ್ಬೋದು ಅಥವಾ ಇಂಟ್ರೊಡಕ್ಷನಲ್ಲೂ ಯೂಸ್ ಮಾಡ್ಬೋದು. ಕೇಸ್ ಸ್ಟಡಿ, ನಂಬರ್ ಆಫ್ ಕೇಸ್ ಸ್ಟಡಿ 4 ಕೊಟ್ಟಿರೋದ್ರಿಂದ ಯಾವುದಾದ್ರೂ 2 ಕೇಸ್ ಸ್ಟಡಿಯನ್ನು ನೀವು ಚೆನ್ನಾಗಿ ಯುಟಿಲಿಟಿ ಮಾಡಿಕೊಂಡ್ರೆ ಆಗುತ್ತೆ. ಆ್ಯಂಡ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಗಿರ್ಬೋದು, ಸೊಲ್ಯೂಷನ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಸ್ಕೀಮ್ ನೋಡಿ, ಮೆನಿ ಗೌರ್ಮೆಂಟ್ ಸ್ಕೀಮ್ ರೀಸೆಂಟ್ 2025 ಅಪ್ಡೇಷನಲ್ಲಿ ಕೊಟ್ಟಿದ್ದೇವೆ. ಈ ಮೂಲಕ ನಮ್ಮ ಐಜ್ಞಾನಿಗೆ ಜಾಯ್ನ್ ಆಗಿ, ಐಜ್ಞಾನಿಗೆ ಜಾಯ್ನ್ ಆಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಷನಿಂದ ಇನ್ಫಾರ್ಮೇಷನ್ ನೀವು ಮಾಡೋದಲ್ಲದೆ ಅದನ್ನು ನಾವೇ ಮಾಡಿರ್ತೇವೆ. ಹಾಗೂ ನಿಮ್ಮ ಎಕ್ಸಾಮಿನೇಷನ್ಗೆ ನೀವು ಆರಾಮ್ಸೆ ಪ್ರಿಪೇರ್ ಆಗ್ಬೋದು. ವೆಲ್ಕಮ್ ಟು ಐಜ್ಞಾನಿ.